ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಪುಷ್ಯ ಹುಣ್ಣಿಮೆ, ವರ್ಷದ ಮೊದಲ ಹುಣ್ಣಿಮೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಹಾಗೂ ಆ ಹುಣ್ಣಿಮೆ ದಿನ ಯಾವುದೆಲ್ಲ ಯೋಗಗಳಿವೆ ಅಂತ ನೋಡೋಣ ಬನ್ನಿ. ಇಂದು ವಿಶೇಷವಾಗಿರುವ ಶಕ್ತಿಶಾಲಿಯುತವಾದ ಭಯಂಕರ ಹುಣ್ಣಿಮೆ. ಈ ಒಂದು ಹುಣ್ಣಿಮೆ ಪುಷ್ಯ ಹುಣ್ಣಿಮೆ ಆಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಅದೃಷ್ಟವನ್ನು ಕಲ್ಪಿಸುತ್ತಾ ಇದೆ. ಇಂದು 2026ರ ವರ್ಷದ ಮೊದಲನೆಯ ಹುಣ್ಣಿಮೆಯಾಗಿರೋದ್ರಿಂದ ಜನವರಿ 3ರಂದು ಹುಣ್ಣಿಮೆ ಬಂದಿದೆ. ಹಿಂದೂ ಸಂಪ್ರದಾಯದಲ್ಲಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳಿಗೆ ಬಹಳಷ್ಟು ಮಹತ್ವ ಹಾಗೂ ಶಕ್ತಿಯನ್ನು ಇರುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ರೀತಿ ಈ ಸಮಯದಲ್ಲಿ ಬರತಕ್ಕಂತಹ ಹುಣ್ಣಿಮೆ ಈ ರಾಶಿಚಕ್ರದವರ ಬಾಳನ್ನು ಬೆಳಕು ಮಾಡುತ್ತದೆ. ಶನಿಯ ಪ್ರಭಾವವು ಅತಿಯಾಗಿ ಇದೆ ಹಾಗೂ ಶನಿ ಹುಚ್ಚಾಟದಲ್ಲಿ ಇರುತ್ತಾನೆ. ಅನೇಕ ರೀತಿಯ ಯೋಗಗಳನ್ನು ನೀಡುವಂತಹ ಪುಷ್ಯ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೂ ಬಹಳಷ್ಟು ಶಕ್ತಿ ಇರೋದ್ರಿಂದ ಈ ಒಂದು ಹುಣ್ಣಿಮೆ ಅಥವಾ ಬನಶಂಕರಿ ಹುಣ್ಣಿಮೆ ಎಂದು ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ. ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಸಮಯ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ. ಬೆಳಕು ಇದ್ದೇ ಇರುತ್ತದೆ ನಿಮ್ಮ ಜೀವನದಲ್ಲಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಬೆಳಕಿನಿಂದ ಹೊಳೆಯುತ್ತದೆ ಅಂತಲೇ ಹೇಳ್ಬೋದು. ಹಾಗೂ ಗಜಕೇಶರಿ ಯೋಗಗಳನ್ನು ತಂದಿದೆ. ಈ ರಾಶಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಗುರು ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಇರೋದ್ರಿಂದ ಈ ಪ್ರಬಲ ರಾಜಯೋಗ ಸೃಷ್ಟಿಯಾಗುತ್ತಿದೆ. ಜ್ಯೋತಿಷ್ಯದಲ್ಲಿ ಗಜಕೇಸರಿ ಯೋಗವನ್ನು ಅತ್ಯಂತ ಶಕ್ತಿಶಾಲಿ ಯೋಗ ಎಂದು ಪರಿಗಣಿಸುತ್ತೇವೆ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಬಾಳಿನಲ್ಲಿ ಇರತಕ್ಕಂತಹ ಕಷ್ಟಗಳು ದೂರವಾಗಿ ಸುಖಮಯಕರವಾದಂತಹ ಜೀವನವನ್ನು ಅಳವಡಿಸಿಕೊಂಡು ಹೋಗಲು ಈ ಒಂದು ದಿನ ಸಹಾಯವನ್ನು ಮಾಡುತ್ತದೆ. ಯಾವ ರಾಶಿಗಳಿಗೆ ಈ ಒಂದು ಯೋಗ ಮತ್ತು ಫಲಗಳು ದೊರೀತಾ ಇದೆ ಅಂತ ಮುಂದೆ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಅನುಕೂಲಕರವಾದ ಸಮಯವಾಗಿರುತ್ತದೆ. ಗುರು ಇರುವಂತಹ ಈ ಒಂದು ಸಮಯ ಈ ರಾಶಿಯವರಿಗೆ ಅತ್ಯಂತ ಶುಭ ಹಾಗೂ ರಾಶಿಯೋಗ ಅಂತ ಹೇಳ್ಬಹುದು. ಈ ಒಂದು 5 ರಾಶಿಗಳಲ್ಲಿ ನಿಮ್ಮ ರಾಶಿಗಳು ಉತ್ತಮವಾದದ್ದು. ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ನೀವು ಕೈ ಹಾಕುವುದರಿಂದ ಅದರಿಂದ ಸಾಕಷ್ಟು ಯಶಸ್ಸನ್ನು ನೀವು ಕಾಣಿಸುತ್ತೀರಾ. ಒಂದು ವೇಳೆ ನೀವು ಹಣವನ್ನು ಇನ್ವೆಸ್ಟ್ ಮಾಡಿ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಶುರು ಮಾಡಿದರೆ ಅದರಿಂದ ನೀವು ದುಪ್ಪಟ್ಟು ಲಾಭವನ್ನು ಗಳಿಸುತ್ತೀರಾ. ಯಾವುದಾದರೂ ಕೆಲಸಕ್ಕೆ ಕೂಡ ಸೇರಬೇಕೆಂದು ಒದ್ದಾಡುತ್ತಿದ್ದರೆ ಆ ಕೆಲಸ ಕೂಡ ಖಂಡಿತವಾಗಿ ನೆರವೇರುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿಯು ಲಭಿಸುತ್ತಿದ್ದರೆ ಶನಿಯ ಪ್ರಭಾವದಿಂದಾಗಿ ಎಲ್ಲರೂ ಕೂಡ ನೆಮ್ಮದಿಯಾದಂತಹ ಜೀವನವನ್ನು ನಡೆಸಬಹುದು. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಕಾರ್ಯಗಳಲ್ಲೂ ಫಲ ಸಿಗುತ್ತದೆ ಅಂತ ಹೇಳಬಹುದು. ಹಾಗಿದ್ರೆ ಆ ರಾಶಿಗಳು ಯಾವುದು ಅಂತ ನೋಡೋಣ. ಮೊದಲನೆಯದಾಗಿ ಸಿಂಹರಾಶಿ ಹಾಗೂ ಕುಂಭರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಮೇಷರಾಶಿ. ಈ ರಾಶಿಯವರಿಗೆ ಅತ್ಯಂತ ಉತ್ತಮವಾದಂತಹ ಯೋಗವಿದೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಿ ಕೆಲಸದ ವಿದೇಶಿ ಪ್ರಯಾಣವನ್ನು ಮಾಡುವಂತಹ ಸೌಕರ್ಯಗಳು ನಿಮಗೆ ಸಿಗುತ್ತದೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆಸಕ್ತಿ ಇದ್ದರೆ ನಿಮಗೆ ವಿಶೇಷವಾಗಿ ದೇವರ ಅನುಗ್ರಹದಿಂದಾಗಿ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕಾಣಿಸಿಕೊಳ್ಳಬಹುದು. ಹಾಗೂ ಶತ್ರುಗಳ ಬಾಧೆ ಉಪಶಮನ, ಉತ್ತಮವಾದಂತಹ ಮಾರ್ಗವನ್ನು ಕಂಡುಕೊಂಡು ಎಲ್ಲ ರೀತಿಯ ಕೆಲಸ ಕ್ಷೇತ್ರಗಳು ಕೂಡ ಯಶಸ್ಸನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಪ್ರೋತ್ಸಾಹಗಳು ಸಮಾಜದಲ್ಲಿ ಸ್ಥಾನಮಾನವನ್ನು ತಂದುಕೊಡುತ್ತದೆ.
ಒಂದು ವೇಳೆ ನಿಮಗೆ ಯಾವುದಾದರೂ ಸಮಸ್ಯೆಗಳು ಇದ್ದರೆ ಅದನ್ನು ಈಗೂ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ಳಬಹುದು. ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ನೀವು ಗಾಯತ್ರಿ ಮಂತ್ರವನ್ನು ಪಠಿಸುವುದು ಉತ್ತಮ. ಇದರಿಂದ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತದೆ. ಅತ್ಯಂತ ಶುಭಕರವಾದಂತಹ ಅನುಕೂಲಕರವಾದಂತಹ ಸಮಯ ಆಗಿರುವುದರಿಂದ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಿಸುವುದು ಜೀವನದಲ್ಲಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲು ದಾರಿಯಾಗುತ್ತದೆ. ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಕಷ್ಟಗಳು ಹುಣ್ಣಿಮೆ ಕಳೆಯುವಂತೆ ಕಳೆದು ಹೋಗಲಿ. ಶುಭ ದಿನ ಶುಭವಾಗಲಿ. ಎಲ್ಲರಿಗೂ ಧನ್ಯವಾದಗಳು.